ಗಜಪಯಣ ಇವತ್ತು ಗಜಪಯಣ ನಮ್ಮ ತುಮಕೂರು ತಾಲೂಕಿನ ವೀರ ಹೊಸನಹಳ್ಳಿಯಿಂದ ಅರಮನೆಗೆ ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ಇಲ್ಲಿನ ವೀರ ಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು ನಂತರ ಹೊಸದಾಗಿ ಬಂದಿರೋ ಆನೆಗಳಿಗೆ ಅವು ಗಜಪಯಣಕ್ಕೆ ಚಾಲನೆ ಇಲ್ಲ. ಅಂಬಾರಿಗೆ ಯಾವ ಆನೆ ಹೊರಬೇಕು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಕೆಲವು ಆನೆಗಳನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಅರಮನೆಯಲ್ಲಿ ಟ್ರೈನ್ ಕೊಡೋ ಸಮಯದಲ್ಲಿ ಅವರು ಯಾವ ಆನೆನ ಕೊನೆ ಫೈನಲ್ ಆಗಿ ಅಂಬಾರಿ ಹೊರೋದಕ್ಕೆ ನೇಮಕ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಕಂಬಳ ಇರುತ್ತೆ ಖಂಡಿತ. ಈ ಸರಿ ಮುಖ್ಯಮಂತ್ರಿಗಳು ಕಂಬಳ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಹಾಗೆ ಕಂಬಳ ನಡೆಯುತ್ತೆ. ನಾಡ ಹಬ್ಬ ದಸರಾ 2026 ಅಂಗವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನು ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನ ಮಾಡಿರುವಂಥ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂಥ ಅವನ ಕೊಡುಗೆಯನ್ನು ಇದು ಮನಗಂಡು ಈ ವರ್ಷ ನಾವು ಅವನಿಗೆ ಬೀಳ್ಕೊಡುಗೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡು. ಯಾಕಂದರೆ ವಯಸ್ಸಾದ್ಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿದ್ದೀವಿ. ಈಗ ನಮಗೆ ಸರ್ಕಾರದ ಎಷ್ಟು ಅನುಮತಿ ನೀಡಿದೆ, ಇಲ್ಲಿ ಬೀಳ್ಕೊಡುಗೆಯನ್ನು ನೀಡೋಕ್ಕೆ ಅನುಮತಿ ನೀಡಿದೆ, ಅದರ ಪ್ರಕಾರ ನಾವು ಇದನ್ನು ಸಂದಾಪನ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ಮೂಡಿ ಬರುತ್ತೆ ದಸರಾ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ತೀನಿ. ಅರಣ್ಯ ಭವನದಿಂದ ಬೆಳಗ್ಗೆ 8:45ಗೆ ನಾವು ಅರಣ್ಯ ಭವನದಿಂದ ಬಿಡ್ತೀವಿ. ಅಲ್ಲಿ ನಮ್ಮ ಪೂಜೆ ಏನಿದೆ ಅದನ್ನು ಮಾಡಿಬಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಸೊ ಅಲ್ಲಿಂದ 10 ಗಂಟೆಗೆ ಅರಮನೆ ಪ್ರವೇಶ ಆಗುತ್ತೆ. ಅದನ್ನು ತಮ್ಮ ತಾಲೀಮು ಆದ ನಂತರ ತಿಳಿಸ್ತೀವಿ ತಮಗೆ. ಇನ್ನೂ ಫೈನಲ್ ಯಾವುದೂ ಆಗಿಲ್ಲ. ಥ್ಯಾಂಕ್ ಯು.